Welcome to my channel. ಹಾಯ್ ಎವ್ರಿವನ್. ಸೊ ಇವತ್ತು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ನೈಟ್ ಸ್ಕಿನ್ ಕೇರ್ ರುಟೀನ್ ಏನು ಅಂತ ಹೇಳಿದ್ರೆ, ನೈಟ್ ಸ್ಕಿನ್ ಕೇರ್ ರುಟೀನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ನೈಟ್ ಮಲ್ಗೋಕ್ಕೆ ಮುಂಚೆ ನೀವು ನಿಮ್ಮ ಮೇಕಪ್ ರಿಮೂವ್ ಮಾಡಬೇಕು. ದೆನ್ ನೀವು ಹೊರಗಡೆಯಿಂದ ಬಂದಾಗ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ ಈ ಏರಿಯಾದಲ್ಲಿ ಮತ್ತು ಚೀಕ್ಸ್ ಆಲ್ ಓವರ್ ಯುವರ್ ಫೇಸ್, ಅದು ನಿಮ್ಮ ಫೇಸ್ ಮೇಲೆ ಇರುತ್ತೆ ಡರ್ಟ್. ಸೊ ಆ ಡರ್ಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ನೀವು ಕಂಪಲ್ಸರಿ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಆದ ತಕ್ಷಣ ನೀವು ಎಕ್ಸ್ಫೋಲಿಯೇಟ್ ಯೂಸ್ ಮಾಡ್ತೀನಿ ಅಂತಂದರೆ ಯಾವ್ದಾದ್ರು ಸ್ಕ್ರಬ್ಬರ್ ಯೂಸ್ ಮಾಡ್ಬೋದು. ಸ್ಕ್ರಬ್ ಮಾಡಿಲ್ಲ ಅಂತ ಹೇಳಿದ್ರು ನೀವು ಲೈಟ್ ಮಿಲ್ಕ್ ತೊಗೊಂಡು ನಿಮ್ಮ ಫೇಸ್ನ ಸರ್ಕ್ಯುಲರ್ ಮೋಷನಲ್ಲಿ ನೀವು ವೈಪ್ ಮಾಡ್ತಾ ಬಂತಂದರೆ ನಿಮ್ಮ ಫೇಸಲ್ಲಿರುವಂಥ ಎಲ್ಲ ಡೆಡ್ ಸ್ಕಿನ್ಸ್ನ ತೆಗೆದಾಕಿ ಅದು ಸ್ಕಿನ್ನ ಬ್ರೈಟನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು ಮಾಡ್ತಿರೋದು ಏನು ಅಂದರೆ, ನಾನು ಮಾಡ್ತಾ ಇರೋದು ಬೇಸಿಕ್ ಸ್ಕಿನ್ ಕೇರ್ ನೈಟ್ ರುಟೀನ್. ಸೊ ನೈಟಲ್ಲಿ ನಾನೇನು ಜಾಸ್ತಿ ಸ್ಕಿನ್ ಕೇರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸ್ಕಿನ್ನಿಗೆ ನಾನು ಟೈಮ್ ಕೊಡೋದು ನೈಟ್ ಹೊತ್ತು. ಸೊ ನೈಟಲ್ಲಿ ನಾವು ಎಷ್ಟು ಸ್ಕಿನ್ಗೆ ಕ್ರೀಮ್ಸ್ ಅದು ಇದು ಅಂತ ಎಲ್ಲ ಅಪ್ಲೈ ಮಾಡ್ತೀವಿ, ಸೊ ಅದು ಲೇಯರ್ ಆಗಿ ಹೋಗೋದ್ರಿಂದ ಸ್ಕಿನ್ನಿಗೆ ಬ್ರೀತ್ ಮಾಡೋದಕ್ಕಾಗಲ್ಲ. ಸೊ ಆದ ಕಾರಣ ನಾನು ಜಸ್ಟ್ ಫೇಸ್ ವಾಶ್ ಮಾಡ್ತೀನಿ. ಫೇಸ್ ವಾಶ್ ಆದ ತಕ್ಷಣ ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ಏನಿಲ್ಲ, ಜಸ್ಟ್ ರೋಸ್ ವಾಟರ್ ಆ್ಯಂಡ್ ಗ್ಲಿಸರಿನ್, ದೆನ್ ಕಮ್ಸ್ ಆ್ಯಸ್ ಯೂಶ್ವಲ್ ಮಾಯಿಶ್ಚರೈಸರ್. ಇದೆರಡೇ ನಾನು ಅಪ್ಲೈ ಮಾಡೋದು. ಕೆಲವ್ರು ಮಲ್ಗೋಕ್ಕೆ ಮುಂಚೆನೇ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತಾರೆ. ದಟ್ ಈಸ್ ಅ ಗುಡ್ ಹ್ಯಾಬಿಟ್. ಅದು ಅವ್ರವ್ರ ಸ್ಕಿನ್ ಕಾಂಪ್ಲೆಕ್ಷನಿಗೆ ಬಿಟ್ಟಿದ್ದು. ಕೆಲವ್ರ ಸ್ಕಿನ್ಗೆ ಅದು ಅಪ್ಲೈ ಆಗುತ್ತೆ, ಕೆಲವ್ರ ಸ್ಕಿನ್ಗೆ ಅದು ಅಪ್ಲೈ ಆಗಲ್ಲ. ಸೊ ನಾನು ನೈಟ್ ಹೊತ್ತು ಯೂಸ್ ಮಾಡೋಂಥ ಫೇಸ್ ವಾಶ್ ಬಂದು ಹಿಮಾಲಯ ಜೆಂಟಲ್ ಎಕ್ಸ್ಫೋಲಿಯೇಟಿಂಗ್. ಸೊ ಇದರಲ್ಲೇ ಇದು ಇಂಪ್ಯೂರಿಟೀಸ್ ಏನೇನಿದೆ ನಮ್ಮ ಸ್ಕಿನ್ನಲ್ಲಿ ಅದನ್ನು ರಿಮೂವ್ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಸೊ ಜಸ್ಟ್ ಐ ಆಮ್ ಡೂಯಿಂಗ್ ಮೈ ಫೇಸ್ ವಾಶ್. ಸೊ ಹಿಮಾಲಯದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದರೆ ಹಿಮಾಲಯ ಬಂದು ಇಟ್ ಡಸಂಟ್ ಕಂಟೈನ್ಸ್ ಎನಿ ಕೆಮಿಕಲ್ಸ್. ಸೊ ಇದು ನ್ಯಾಚುರಲ್ ಆಗಿ ಫೇಸ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಸೊ ಇಟ್ ರಿಮೂವ್ಸ್ ಆಲ್ ದ ಡೆಡ್ ಸ್ಕಿನ್ ಸೆಲ್ಸ್ ಅಂತಲೇ ಹೇಳ್ಬೋದು. ಸೊ ಕೆಲವರು ಮೇಕಪ್ ಹಾಕಿರ್ತೀರ, ಫೌಂಡೇಶನ್, ಕಾಜಲ್, ಲಿಪ್ಸ್ಟಿಕ್ ಅಂತ ಹೇಳಿ ಅದನ್ನೆಲ್ಲ ರಿಮೂವ್ ಮಾಡಿ ನೀವು ಮಲಗಬೇಕು. ಇಲ್ಲ ಅಂತ ಹೇಳಿದ್ರೆ ಓಪನ್ ಪೋರ್ಸ್ ಆಗುತ್ತೆ. ಸೊ ಆ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದು ಹೋಗಿ ನಿಮ್ಮ ಸ್ಕಿನ್ ಒಳಗೆ ಸೇರಿಕೊಂಡು ಹೆಚ್ಚು ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಆದಷ್ಟು ಮಲಗುವಾಗ ನೀವು ಫೇಸ್ನ ವಾಶ್ ಮಾಡಿ ಮಲಗಿ. ಸೊ ಅದನ್ನು ಹಾಗೆ ಡ್ರೈ ಮಾಡೋಕ್ಕೆ ಬಿಡ್ತೀನಿ. ಸೊ ಇದೇ ಟೋನರ್ ನಾನು ಯೂಸ್ ಮಾಡೋದು. ಜಸ್ಟ್ ರೋಸ್ ವಾಟರ್ ಆ್ಯಂಡ್ ಲೈಟ್ 2 ಡ್ರಾಪ್ಸ್ ಆಫ್ ಗ್ಲಿಸರಿನ್ ಹಾಕಿದ್ದೀನಿ. ಸೊ ನಂದು ಸ್ವಲ್ಪ ಡ್ರೈ ಫೇಸ್ ಇರೋದ್ರಿಂದ ಸ್ವಲ್ಪ ಮಾಯ್ಶ್ಚರೈಸ್ ಆಗಿ ಇರಲಿ ಅಂತೇಳಿ ಅಲೋವೆರಾನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ.
ಆ್ಯಂಡ್ ಈಗ ಟೋನರ್ ಅಪ್ಲೈ ಮಾಡಿದ ತಕ್ಷಣ ನಾನು ಹಿಮಾಲಯ ಆಲಿವ್ ಎಕ್ಸ್ಟ್ರಾ ನರಿಷಿಂಗ್ ಕ್ರೀಮ್ನ ಮಾಯ್ಶ್ಚರೈಸರ್ ಆಗಿ ನಾನು ಯೂಸ್ ಮಾಡ್ತೀನಿ. ಸೊ ನನ್ನ ಹತ್ರ ಆಲ್ಮೋಸ್ಟ್ ಹಿಮಾಲಯ ಪ್ರಾಡಕ್ಟ್ಸೇ ಜಾಸ್ತಿ ಇರೋದು. ಸೊ ಇಟ್ ಈಸ್ ಅ ವೆರಿ ಗುಡ್ ಬ್ರ್ಯಾಂಡ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಮಾತ್ರ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ನಿಮ್ಮ ಸ್ಕಿನ್ ಟೋನ್ಗೆ ಇಲ್ಲ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ನೀವು ನಿಮ್ಮ ಸ್ಕಿನ್ ಟೋನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪ್ರಾಡಕ್ಟ್ಸ್ನ ನೀವು ತಗೋಬೇಕಾಗತ್ತೆ. ಸೊ ನೀವು ಫೇಸಿಗೆ ಏನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ ಅದನ್ನು ಈವನ್ ನಿಮ್ಮ ನೆಕ್ಕಿಗೂ ಅಪ್ಲೈ ಮಾಡಬೇಕಾಗತ್ತೆ. ಬಿಕಾಸ್ ಇದಕ್ಕೆ ಫೇಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಈವನ್ ನೆಕ್ಕಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಎರಡಕ್ಕೂ ಡಿಸ್ಕಲರ್ ಇರುತ್ತೆ. ಇದೇ ಒಂದು ಕಲರ್ ಆಗುತ್ತೆ, ಇದೇ ಒಂದು ಕಲರ್ ಆಗುತ್ತೆ. ಸೊ ನೀವು ಏನೇನು ಕೇರ್ ಫೇಸಿಗೆ ಮಾಡ್ತೀರಾ ದಿ ಸೇಮ್ ಕೇರ್ ನೆಕ್ಕಿಗೂ ಮಾಡಬೇಕಾಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಸ್ಕಿನ್ ಕೇರ್ ರೂಟೀನ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಿಪ್ ಬಾಮ್. ಇದು ಡಾಟ್ ಆ್ಯಂಡ್ ಕೀ ಅವ್ರದ್ದು. ಸೊ ಇದನ್ನು ನೈಟ್ ಮಾಯ್ಶ್ಚರೈಸ್ ಆಗಿ ಯೂಸ್ ಮಾಡ್ತೀನಿ ಲಿಪ್ಸ್ಗೆ. ಸೊ ಬೆಳಗ್ಗೆ ಎದ್ದಾಗ ನಿಮ್ಮ ಲಿಪ್ಸ್ ಡ್ರೈ ಆಗಿರಲ್ಲ, ಇಟ್ ವಿಲ್ ಬಿ ಮಾಯ್ಶ್ಚರೈಸರ್. ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಎರಡೂ ಕೂಡ ಕಂಟೈನ್ ಆಗಿದೆ. ಸೊ ಇಟ್ ಗಿವ್ಸ್ ನ್ಯಾಚುರಲ್ ಮಾಯ್ಶ್ಚರೈಸರ್ ಟು ಯುವರ್ ಲಿಪ್ಸ್. ಸೊ ಆಲ್ ಸೆಟ್ ಗೋ. ಸೊ ಈ ಫೇಸ್ ಮತ್ತು ಲಿಪ್ಸಿಗೆ ಹೆಂಗೋ ಸ್ಕಿನ್ ಕೇರ್ ಮುಗೀತು. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಏನಂದರೆ ಕೆಲವರು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾರೆ, ಇನ್ನು ಕೆಲವರು ಅಲೋವೆರಾ ಸೀರಮ್ ಆಗಲಿ ಕ್ರೀಮ್ಸ್ ಆಗಲಿ ಅವರು ಯೂಸ್ ಮಾಡ್ತಾರೆ. ಸೊ ನಾನು ಯೂಸ್ ಮಾಡೋ ಸ್ಕಿನ್ ಕೇರ್ ರೂಟೀನ್ ಇಷ್ಟೇ. ಆ್ಯಂಡ್ ಲಾಸ್ಟ್ ಒಂದು ಏನು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ನಮ್ಮ ಏರ್ ಮಸಾಜ್. ಸೊ ನಾವು ಮಲಗುವಕ್ಕೆ ಮುಂಚೆನೇ ಜಸ್ಟ್ ಯು ಹ್ಯಾವ್ ಟು ಟೇಕ್ ಯುವರ್ ಹೇರ್ ಆ್ಯಂಡ್ ಯು ಹ್ಯಾವ್ ಟು ಡೂ ಇಷ್ಟೇ. ಜಸ್ಟ್ ನಿಮ್ಮ ಹೇರ್ನ ಈ ಥರ ಮಸಾಜ್ ಮಾಡಬೇಕು. ಸೊ ನಿಮಗೇನಾದರೂ ಸ್ಟ್ರೆಸ್ ಆಗಿದರೆ ಅದು ಕೂಡ ರಿಲೀಫ್ ಆಗುತ್ತೆ. ಒಳ್ಳೆ ಸ್ಲೀಪ್ ಬರುತ್ತೆ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಹೆಡ್ ಮಸಾಜ್ ಮಾಡೋದ್ರಿಂದ. ಕೆಲವರು ಆಯಿಲ್ ಅಪ್ಲೈ ಕೂಡ ಮಾಡಿ ಹೆಡ್ ಮಸಾಜ್ ಮಾಡ್ತಾರೆ, ಅವ್ರಿಗೂ ಕೂಡ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇನ್ನು ಕೆಲವ್ರು ಹಾಗೆ ಡ್ರೈ ಮಸಾಜ್ ಈಗ ನಾನು ಮಾಡಿರೋ ಥರನೇ ಮಾಡ್ತಾರೆ. ಸೊ ಇದೆಲ್ಲ ಆದ ತಕ್ಷಣ ದ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಹೇರ್ ಕೂಮ್ ಮಾಡಬೇಕು. ಸೊ ಅದನ್ನು ಕೂಮ್ ಮಾಡಿ ಹೇರ್ ನಾಟ್ ಹಾಕಿ ಆಮೇಲೆ ಮಲಗುವಂಥದ್ದು. So again I'll put the clip or the rubber band. ಸೊ ಆಲ್ ಸೆಟ್ ಟು ಗೋ. ಈಗ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ ಮೈಂಡಿಂದ ಎದ್ದು ನಿಮ್ಮ ದಿನಾನ ಸ್ಟಾರ್ಟ್ ಮಾಡಿ. ಮಲಗೋಕ್ಕೆ ಮುಂಚೆ ಜರ್ನಲ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಥಾಟ್ಸ್ ಏನೇ ಆಗಿದ್ರು ಅದನ್ನು ರೈಟಿಂಗ್ ಫಾರ್ಮಿಗೆ ತನ್ನಿ. ಸೊ ದಟ್ ಯುವರ್ ಮೈಂಡ್ ವಿಲ್ ಬಿ ಕ್ಲಿಯರ್ ಆ್ಯಂಡ್ ಫ್ರೀ. ಸೊ ನಿಮ್ಮ ಮೈಂಡಲ್ಲಿರುವಂಥ ಎಲ್ಲ ಯೋಚನೆ, ಭಾವನೆ, ಫೀಲಿಂಗ್ಸ್, ಎಮೋಷನ್ಸ್ ಎಲ್ಲನೂ ಒಂದು ಡೈರಿನಲ್ಲಿ ನಿಮ್ಮ ಪರ್ಸ್ನಲ್ ಡೈರಿಯಲ್ಲಿ ನೀವು ಮಲಗುವಾಗ ಬರೆದು ಸಾಧ್ಯವಾದರೆ ಒಂದೆರಡು ನಿಮಗಿಷ್ಟವಾದ ಫೇವ್ರೆಟ್ ಸಾಂಗ್ಸ್ನ ಕೇಳಿ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನಿಮಗೂ ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ಎದ್ದೇಳ್ತಾ ತುಂಬ ಫ್ರೆಶ್ ಆಗಿ ಎದ್ದೇಳ್ತೀರ. ಇಷ್ಟು ಹೇಳ್ತಾ ವ್ಲಾಗ್ನ ಮುಗಿಸ್ತಿದ್ದೀನಿ. ಗುಡ್ ನೈಟ್, ಬಾಯ್ ಬಾಯ್.